ಹಾಯ್! ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನುಗ್ಗೆ ಫ್ರೈ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಒಂದು ಸ್ವಲ್ಪ ಕಾಯಿಸಿಬಿಟ್ಟು ಎಣ್ಣೆ ಜೀರಿಗೆ ಹಾಕಿದ್ದೀನಿ ಮತ್ತು ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಕೆಂಪಾಗೋ ಥರ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ನಾನು ಇವತ್ತು ತುಂಬಾ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ನಂಗೆ ತುಂಬಾ ಇಷ್ಟ ಇದು, ಅದಕ್ಕೆ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ. ಕರಿಬೇವು ಹಾಕ್ಕೊಂಡು ಚಟಪಟ ಅಂದ ತಕ್ಷಣ ಒಂದು ಸ್ವಲ್ಪ ಕೊಬ್ಬರಿನ ಮಿಕ್ಸಿಗೆ ಮೊದಲೇ ಹಾಕಿಟ್ಕೊಂಡಿದ್ದೆ ನಾನು. ಅದನ್ನು ಹಾಕ್ಕೊಳ್ರಿ. ಅದಕ್ಕೆ ಒಂದು ಸ್ವಲ್ಪ ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ನೀವು ತುಂಬಾ ಚೆನ್ನಾಗಿ ಬರುತ್ತೆ. ನುಗ್ಗೆಕಾಯಿ ಕುದಿಸ್ಬಿಟ್ಟು ಇಟ್ಕೊಂಡಿದ್ದೆ ನಾನು ಮುಂಚೆನೇ ನುಗ್ಗೆಕಾಯಿನ. ಅದನ್ನು ಹಾಕ್ಕೊಳ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನುಗ್ಗೆಕಾಯಿನ ಹಾಕ್ಕೊಳ್ರಿ. 2-3 ಜನಕ್ಕೆ ಆಗೋಷ್ಟು ಅಷ್ಟೇ ನಾನು ಹಾಕ್ಕೊಂಡಿರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಹೇಗೆ ಬರುತ್ತೆ ಅಂತ ನೋಡ್ತಾಯಿರಿ. ಮತ್ತು ನಾನು ಖಾರ ಹಾಕ್ಕೋತಾ ಇದ್ದೀನಿ ಇವಾಗ. ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡಿರೋ ಚಿಲ್ಲಿ ಪೌಡರನ್ನು ನೀವು ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ರಿ. ನಿಮ್ಗೆ ಇಷ್ಟ ಆಗಿದ್ದ ರೀತಿಯಲ್ಲಿ ಹಾಕ್ಕೊಳ್ರಿ ನೀವು. ಮತ್ತು ನಾನು ಮಸಾಲ ಹಾಕ್ತಾಯಿದ್ದೀನಿ. ಮತ್ತು ಅರಿಶಿನ ಸ್ವಲ್ಪ ಹಾಕ್ಕೊಳ್ರಿ. ನಾನು ಮನೆಯಲ್ಲೇ ಮಸಾಲೆ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಸಾಲ. ತುಂಬ ಚೆನ್ನಾಗಿಯೇ ಇರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ, ನಿಮಗೆ ಮಸಾಲೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಒಂದು ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ ಇಟ್ಕೊಳ್ರಿ. ಅಂದರೆ ಹೊತ್ತಲ್ಲ ಕೆಳಗಡೆ ಏನಾದರೂ ಹೊತ್ತಿದ ವಾಸನೆ ಬಂದ್ರೇನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಇವತ್ತು ನೋಡಿರಿ ಹೇಗೆ ಬರ್ತಾಯಿದೆ ಅಂತ. ಒಂದು ಸ್ವಲ್ಪ ಸ್ಲೋ ಅಲ್ಲಿ ಇಡ್ರಿ, ಯಾಕಂದರೆ ಹೊತ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಷ್ಟೇ, ಮತ್ತೇನೇನಿಲ್ಲ. ನೋಡಿರಿ ಯಾವ ಥರ ಬರ್ತಾಯಿದೆ ಅಂತ. ಟೊಮೆಟೊ ಹೆಚ್ಚಿಟ್ಕೊಳ್ರಿ. ಒಂದು ಸ್ವಲ್ಪ ಚಿಕ್ಕದಾಗಿ ಟೊಮೆಟೊನ ಹಾಕ್ಕೊತಿದ್ದೀನಿ ಇವಾಗ. ಚಿಕ್ಕದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಮತ್ತೇನಿಲ್ಲ. ಇವಾಗ ನೋಡಿರಿ ಯಾವ ಥರ ಕುದೀತಾ ಇದೆ ಅಂತ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.